ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಜನವರಿ 3ನೇ ತಾರೀಕು ಶನಿವಾರ ನಮಗೆ ಈ ಹೊಸ ವರ್ಷದಲ್ಲಿ ಮೊದಲನೆಯದಾಗಿ ಬರ್ತಾ ಇರುವಂಥ ಈ ಪೌರ್ಣಮಿ ತುಂಬ ವಿಶೇಷವಾಗಿರುತ್ತೆ. ಏಕೆಂದರೆ ಪೌರ್ಣಮಿ ಅಂದ ತಕ್ಷಣ ನಾವು ಪೂರ್ತಿಯಾಗಿ ಚಂದ್ರನನ್ನು ನೋಡಬಹುದು. ಏಕೆಂದರೆ ಚಂದ್ರ ಬಂದು ಮನಸ್ಸಿನ ಕಾರಕ. ಎಷ್ಟೋ ಜನಕ್ಕೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಮನಸ್ಸಿಂದ ಎಷ್ಟೋ ಆಲೋಚನೆಗಳನ್ನು ಮಾಡ್ತೀವಿ, ಹಾಗೂ ಮನಸ್ಸಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ, ನೋವಾಗಿದೆ, ಇನ್ನೇನೋ ಮತ್ತೊಂದು ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ಮನಸ್ಸೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕಾಗೋದಿಲ್ಲ, ಕಾನ್ಸಂಟ್ರೇಷನ್ ಇಡೋದಕ್ಕಾಗೋದಿಲ್ಲ, ನೆಮ್ಮದಿಯನ್ನು ಕಳ್ಕೊಳ್ತೀವಿ, ಬೇರೆ ಬೇರೆ ಕೆಟ್ಟ ಆಲೋಚನೆಗಳು ಬರುತ್ತೆ, ನಮ್ಮ ಮನಸ್ಸಿನ ಮೇಲೆ ನಮಗೆ ಹತೋಟಿ ಅನ್ನೋದು ಇರೋದಿಲ್ಲ, ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅಂತಹವರು ಈಸಿಯಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಈ ಒಂದು ಪೌರ್ಣಮಿಯ ದಿನಗಳಲ್ಲಿ ಒಂದು ಲೋಟ ಹಾಲಾದರೂ ಇಡಬಹುದು, ಅಥವಾ ನೀರನ್ನು ನೀವು ಆ ಕಿರಣಗಳಲ್ಲಿ ಅಂದರೆ ರಾತ್ರಿ ಬೀಳುವಂಥ ಚಂದ್ರನ ಕಿರಣಗಳು ಬೀಳುವ ಜಾಗದಲ್ಲಿ ಈ ರೀತಿ ಇಟ್ಟು ತುಂಬ ಜನ ಓವರ್ ನೈಟು ಇಡಬಹುದು. ಆದರೆ ಸೇಫ್ಟಿ ಇಲ್ಲ, ನಮಗೆ ಓಪನ್ ಇಂಟೀರಿಯರ್ ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನೀವು ರಾತ್ರಿ ಪೂರ್ತಿ ಇಡಿ ಮತ್ತು ಮಾರನೇ ದಿನ ತಗೊಂಡು ಕುಡೀರಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಮನೆಯ ಹತ್ತಿರ ಇರುವಂಥ ಸೇಫ್ಟಿಯನ್ನು ನೋಡಿಕೊಂಡಿದ್ದೆ ನೀವೊಂದು 1/2 ಅವರೋ 1 ಅವರೋ ಈ ಥರ ಇಟ್ಬಿಟ್ಟು ತಗೊಂಡು ಕುಡಿಬಹುದು. ಈ ಥರ ಕುಡಿದಾಗ ನಮ್ಮ ಮನಸ್ಸು ತುಂಬ ಒಳ್ಳೆಯ ಆಲೋಚನೆಗಳು ಮಾಡುವಂತೆ ಸಮಾಧಾನವಾಗಿ ಇರುತ್ತೆ. ಯಾಕಂದರೆ ಒಬ್ಬ ಮನುಷ್ಯ ನಾವು ಎಷ್ಟೇ ಚೆನ್ನಾಗಿರಬೇಕು ಅಂತ ಹೇಳಿದ್ರೂ ಕೂಡ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಇರುತ್ತೆ. ಅದಕ್ಕೆ ಓದ್ತಾ ಇರುವಂಥ ಮಕ್ಕಳಾಗಿರಬಹುದು, ಅವ್ರಿಗೂ ಕೂಡ ಬೇರೆ ಕಡೆ ಮನಸ್ಸು ಹೋಗ್ತಾ ಇದ್ದರೆ ಅಂತಹವರು ಇದನ್ನು ಮಾಡಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟೆಂಡ್ ಮಾಡ್ತಾ ಇರುವಂಥವರು ನಮಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಇಡೋದಕ್ಕೆ ಆಗ್ತಾಯಿಲ್ಲ ಅನ್ನುವಂಥವರು ಕೂಡ ಈ ರೀತಿ ಪೌರ್ಣಮಿಗಳಲ್ಲಿ ಮಾಡ್ಕೊಳ್ಳಿ. ಒಳ್ಳೆ ಬದಲಾವಣೆ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಅದರ ಜೊತೆ ಮಾಡುವಂಥ ಪರಿಹಾರ ಶನಿವಾರ ಕೂಡಿ ಬಂದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಒರೆಸ್ಕೊಳ್ಳೋದಕ್ಕೆ, ಮನೆಯನ್ನು ಒರೆಸುವಾಗ ಒಂದು ಇಡಿಯಷ್ಟು ಚಿಕ್ಕದಾಗಿ ಕಲ್ಲುಪ್ಪನ್ನು ಹಾಕಿ ತದನಂತರ ಸ್ವಲ್ಪ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ. ಕನಿಷ್ಠ ಪಕ್ಷ ವಾರದಲ್ಲಿ ನಾವು 2 ಸಾರಿ ಆದರೂ ನೀವು ನೋಡಿಕೊಂಡಿದ್ದೆ ಈ ರೀತಿ ಈ 2 ವಸ್ತುಗಳನ್ನು ಹಾಕಿ ಪ್ರತಿ ಮೂಲೆಯಲ್ಲೂ ಕೂಡ ಒರೆಸ್ಕೊಂಡು ಬಂದಾಗ ನಕಾರಾತ್ಮಕ ಶಕ್ತಿಗಳು ಕ್ರಿಮಿಕೀಟಗಳಿಂದ ಹಿಡಿದು ನಾಶ ಆಗುತ್ತೆ. ಒಳ್ಳೆ ಪಾಸಿಟಿವ್ ಆಗಿ ಮನೆಯಲ್ಲಿ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿ ಇರುತ್ತೆ. ಈ ರೀತಿ ನೀವು ಶನಿವಾರ ಕೂಡಿ ಬಂದಿರೋದ್ರಿಂದ ಮಾಡ್ಕೊಳ್ಳಿ. ನಾವು ಪ್ರತಿ ಶನಿವಾರದ ದಿನಗಳಲ್ಲಿ ಯಾರು ನಿಮಗೆ ಒಂದು ಸ್ವಂತ ಮನೆ ಯೋಗ ಹಾಗೂ ಸ್ವಂತವಾಗಿ ನಾವು ಜಾಗ ತಗೊಳ್ಬೇಕು, ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕು, ಏಕೆಂದರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಆಗ್ತಾಯಿಲ್ಲ ಅನ್ನುವಂಥವರು ಸಿಂಪಲ್ಲಾಗೆ ಪ್ರತಿ ಶನಿವಾರ ನೀವು ಒಂದು ಲೋಟ ಹಾಗೂ ಗಾಜಿನ ಬೌಲನ್ನು ತಗೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಮೂಲೆಗಳಲ್ಲಾದರೂ ಈ ಕಲ್ಲುಪ್ಪನ್ನು ಗಾಜಿನ ಬಟ್ಲಲ್ಲಿ ಹಾಕಿ ಇಡಬಹುದು. ನೆನ್ಪಿಟ್ಕೊಳ್ಳಿ, ಗಾಜಿನ ಬಟ್ಲು ಜಾಸ್ತಿ ಇಲ್ಲಕ್ಕ, ಒಂದೇ ಇದೆ ಅಥವಾ 2 ಇದೆ ಅಂತ ಹೇಳಿದ್ರೆ ನೀವು ಹಾಲಲ್ಲಿ, ಬೆಡ್ರೂಮಲ್ಲಿ ಯಾರಿಗೂ ಕಾಣಿಸದೇ ಇರುವ ಜಾಗದಲ್ಲಿ ಇದನ್ನು ಇಟ್ಬಿಟ್ಟು ತದನಂತರ ಗಾಜಿನ ಲೋಟ ಏನಾದರೂ ಇದ್ದರೆ ಅದಕ್ಕೆ ನೀರನ್ನು ಇಟ್ಟು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ನಿಮ್ಮ ಬಾತ್ರೂಮಲ್ಲಿ ಒಂದಿಡಿ. ಈ ರೀತಿ ಇಟ್ಟಾಗ ಸಾಕಷ್ಟು ನಕಾರಾತ್ಮಕ ಶಕ್ತಿಗಳು ಇರುವಂಥದ್ದು ಬಾತ್ರೂಮಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಜಗಳ ಆಗೋದಿಲ್ಲ, ಹಾಗೂ ಒಳ್ಳೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ನಮಗೆ ದಾರಿಗಳು ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ, ಅವಕಾಶಗಳು ಅನ್ನೋದು ಹುಡುಕೊಂಡು ಬರುತ್ತೆ. ಆಮೇಲೆ ಬರುವಂಥ ಶನಿವಾರ ಅದನ್ನು ಬದಲಾಯಿಸ್ಕೊಂಡ್ಬಿಡಿ, ಮನೆಗಳನ್ನು ಒರೆಸಿ ಮತ್ತೆ ಹೊಸದಾಗಿ ಇಡಿ. ಈ ರೀತಿ ವಾರ ಮಾಡ್ಕೊಳ್ತಾ ಬನ್ನಿ. ಮನೆಯಲ್ಲಿ ಯಾವುದೇ ರೀತಿಯಾದಂಥ ಪದೇ ಜಗಳಗಳಾಗ್ತಾಯಿದ್ರೆ ಅದನ್ನು ಸಮಾಧಾನಕರವಾಗಿ ನೀವು ಹ್ಯಾಂಡ್ಲ್ ಮಾಡೋದಕ್ಕೆ ನಿಮಗೆ
ಚೆನ್ನಾಗಿರುತ್ತೆ. ಯಾರೇ ನಿಮ್ಮ ಮನೆಗೆ ಬಂದರೂ ಕೂಡ ನಕಾರಾತ್ಮಕ ಶಕ್ತಿಗಳನ್ನು ಅವರು ಎತ್ಕೊಂಡು ಬಂದಿದ್ದರು ಅಂದರೆ ಬರುವಾಗ ಒಳ್ಳೆಯ ಆಲೋಚನೆಗಳಿಲ್ಲದೆ ನಮ್ಮ ಬಗ್ಗೆ ಅಸೂಯೆ ಇಟ್ಕೊಂಡು ಬಂದಿದ್ದರೆ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯಲ್ಲಿ ಇರುವಂತೆ ಅದು ಬಯಸುತ್ತೆ. ಆಗೇನಾಗುತ್ತೆ ಅಂದರೆ ನಾವು ಇಟ್ಟಿರುವಂಥ ಕಲ್ಲುಪ್ಪು ಅದನ್ನೆಲ್ಲವೂ ಅಬ್ಸರ್ವ್ ಮಾಡುತ್ತೆ. ಅದಕ್ಕೆ ನಾವು ಚೆನ್ನಾಗಿರಬಹುದು. ಒಳ್ಳೆ ಸಕಾರಾತ್ಮಕವಾದಂಥ ಬೆಳವಣಿಗೆ ಅನ್ನೋದು ನಮ್ಮ ಮನೆಯಲ್ಲಿ ನಡೀತಾ ಬರುತ್ತೆ. ಇನ್ನು ಮುಖ್ಯವಾಗಿ ನೀವು ಪೌರ್ಣಮಿಯ ದಿನ ಶನಿವಾರ ಕೂಡಿ ಬಂದಿರೋದ್ರಿಂದ ದೀಪಾರಾಧನೆಗೆ ನೀವು ಹಚ್ಚಿರುವಂಥ ದೀಪಕ್ಕೆ ಈ 2 ಸಣ್ಣ ವಸ್ತುಗಳನ್ನು ಹಾಕಿದ್ರೆ, ಏಕೆಂದರೆ ನಾವು ಖಾಲಿ ದೀಪ ಹಚ್ಚಿದಾಗಲೇ ನಿತ್ಯದ ಪೂಜೆ ಮಾಡುವಂಥ ದಿನಗಳಲ್ಲೇ ಎಷ್ಟೊಂದು ಸಮಾಧಾನವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ನಮಗೆ. ಆ ರೀತಿ ಇರಬೇಕಾದ್ರೆ ಪೌರ್ಣಮಿಯ ದಿನ ಸಣ್ಣ ವಸ್ತುಗಳನ್ನು ದೀಪಕ್ಕೆ ಹಾಕಿದಾಗ ತುಂಬ ದೊಡ್ಡ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ನಾವು ಇದು ಏನಾಗಬಹುದು, ಇದು ಇಷ್ಟೊಂದು ದೊಡ್ಡ ಬದಲಾವಣೆ ಆಗುತ್ತಾ ಅನ್ನುವಂಥ ಸಂಶಯ ಕೆಲವೊಬ್ರಿಗೆ ಬರುತ್ತೆ. ಆದರೆ ನೀವು ಯಾವುದೇ ರೀತಿಯಾದಂಥ ಡೌಟ್ ಇಟ್ಕೊಳ್ಳದೆ ಹಚ್ಚಿರುವಂಥ ದೀಪಕ್ಕೆ ಈ 1-2 ಎಲೆ ಹಾಕಿದ್ರೆ ಸಾಕಾಗುತ್ತೆ. ತುಳಸಿ ಎಲೆಗಳನ್ನು ನಿಮ್ಮ ಮನೆ ಹತ್ರ ಪರಿಹಾರಕ್ಕೆ ಇಟ್ಕೊಂಡಿರ್ತೀರಲ್ವ, ಆ ಗಿಡದಲ್ಲಿ ತಗೊಂಡಿದ್ದೆ ತೊಳೆದು ಕ್ಲೀನಾಗಿ ಒರೆಸಿ ಅದಕ್ಕೆ ಹಾಕಿ. ಒಂದೊಂದು ಚೂರಷ್ಟು ನೀವು ಜೀರಿಗೆಯನ್ನು ಸ್ವಲ್ಪ ಹಾಕಿ. ಈ 2ಅನ್ನೂ ದೀಪಕ್ಕೆ ಹಾಕಿದಾಗ ಅದರ ಪ್ರಭಾವ ನಮ್ಮ ಮನೆಯೆಲ್ಲ ಹರಡಿಕೊಳ್ಳುತ್ತೆ. ಒಳ್ಳೆಯ ನಾವು ಕೇಳಿದಂಥ ಯಾವುದೇ ರೀತಿಯಾದಂಥ ಕೆಲಸಗಳು ನಡೆಯುವಂತೆ ಈ ಪರಿಹಾರಕ್ಕೆ ನಾವು ತಕ್ಕನಾದಂಥ ದೀಪಾರಾಧನೆ ಮಾಡಿರ್ತೀವಿ ನೋಡಿ. ಆ ಲಕ್ಷ್ಮೀ ದೇವಿಯ ಕಟಾಕ್ಷದಿಂದ ಎಲ್ಲವೂ ಒಳ್ಳೆಯದಾಗುತ್ತೆ. ಏಕೆಂದರೆ ದೀಪಕ್ಕೆ ಈ ರೀತಿ ಶಕ್ತಿ ಹೊಂದಿರುವಂಥ ವಸ್ತುಗಳನ್ನು ಹಾಕ್ತೀವಿ ನೋಡಿ, ಇಷ್ಟಾರ್ಥಗಳು ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿದು ಮನೆಯಲ್ಲಿ ತುಂಬಾ ನಾವು ನೆಮ್ಮದಿಯಾಗಿ ಇರೋದಕ್ಕೆ ನಾವು ಏನು ಕೋರಿಕೆ ಕೇಳ್ಕೊಂಡಿರ್ತೀವಿ ಅವುಗಳನ್ನು ನೆರವೇರಿಸೋದಕ್ಕೆ, ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ. ಇಷ್ಟನ್ನು ಮಾಡಿಕೊಂಡು ತದನಂತರ ಮಾರನೆಯ ದಿನ ಆ ವಸ್ತುಗಳು ತಣ್ಣಗಾಗಿರುತ್ತೆ ತೆಗೆದು ಗಿಡಗಳ ಹತ್ರ ಆ ಕಡೆ ಈ ಕಡೆ ಎಲ್ಲಾದರೂ ನೋಡಿಕೊಂಡು ಹಾಕಬೇಡಿ. ಆದರೆ ಡಸ್ಟ್ಬಿನ್ಗೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಇಷ್ಟು ಸರಳವಾಗಿ ಯಾರು ದೀಪಾರಾಧನೆ ಮಾಡ್ಕೊಳ್ತಾರೋ ಅದು ಪೌರ್ಣಮಿಯ ದಿನ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಆ ತಾಯಿ ನಿಮಗೆ ನೆರವೇರಿಸ್ಕೊಡ್ತಾಳೆ. ಇಷ್ಟೇ ಸುಲಭವಾಗಿ. ಒಳ್ಳೆಯದಾಗಲಿ.